ನಮಸ್ಕಾರ ವೀಕ್ಷಕರೇ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಇವತ್ತು ರಕ್ತದಾನ ಶಿಬಿರ. ಹೌದು, ಇವತ್ತು ಪಟ್ಟಣದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ, ತಾಲೂಕ್ ಪಂಚಾಯತ್ ಸೌದತ್ತಿ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೌದತ್ತಿ, ಅದೇ ರೀತಿಯಾಗಿ ಪಟ್ಟಣ ಪಂಚಾಯತ್ ಯರಗಟ್ಟಿ, ಸಮುದಾಯ ಆರೋಗ್ಯ ಕೇಂದ್ರ ಯರಗಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಹೋಟೆಲ್ ಉದ್ಯಮಿ ಜೆ ರತ್ನಾಕರ್ ಶೆಟ್ಟಿ ಮಾತನಾಡಿ, ಜೀವನದಲ್ಲಿ ಮನುಷ್ಯ ಒಮ್ಮೆಯಾದರೂ ಪವಿತ್ರ ರಕ್ತದಾನ ಮಾಡಲೇಬೇಕು ಮತ್ತು ಮನುಷ್ಯ ಕುಲಕ್ಕೆ ದೊಡ್ಡ ಉಪಕಾರ ಮಾಡಿದಂತಾಗುತ್ತದೆ ಎಂದರು. ಈ ಶಿಬಿರದಲ್ಲಿ ಸುಮಾರು 51 ಜನರು ರಕ್ತದಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಯರಗಟ್ಟಿ ತಹಶೀಲ್ದಾರ್ ಎಂ ಇ ಗುಂಡಪ್ಪಗೋಳ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ, ಡಾಕ್ಟರ್ ವಿಜಯ್ ಬೆನಕಟ್ಟಿ, ಡಾಕ್ಟರ್ ಸಚಿನ್ ಉಪ್ಪಿನ್, ಡಾಕ್ಟರ್ ಸಚಿನ್ ಬೂದಿ, ಡಾಕ್ಟರ್ ಪ್ರಗತಿ, ಡಾಕ್ಟರ್ ಐಶ್ವರ್ಯ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸುನೀಲ್ ಕಾಶನ್ ಅವರು ನಿರೂಪಿಸಿ ವಂದನಾರ್ಪಣೆ ಮಾಡಿದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಒಬ್ಬರು ರಕ್ತದಾನ ಮಾಡೋದ್ರಿಂದ ಇನ್ನೊಂದು ಜೀವವನ್ನ ಉಳಿದಾಗುತ್ತೆ. ಮತ್ತು ಈ ರಕ್ತದಾನ ಶಿಬಿರಕ್ಕೆ ನಾವು ರಕ್ತ ಕೊಟ್ಟರೆ ನಮ್ಗೆ ಏನಾಗುತ್ತೆ ಅನ್ನೋಂಥ ಒಂದು ಮಂದಿಯಲ್ಲಿ ಭಯ ಇತ್ತು. ಆದ್ರೆ ಇವಾಗ ಇತ್ತೀಚಲಾಗಿ ನನ್ನ ಅನುಭವದ ಪ್ರಕಾರ ರಕ್ತದಾನ ಮಾಡೋದ್ರಿಂದ ನಾವೇನು ರಕ್ತದಾನ ಮಾಡಿದ್ವಿ ನನಗೆ ಸರಿಯಾಗಿ ಗೊತ್ತಿದೆ, ಡಾಕ್ಟರ್ ಗೊತ್ತಿದೆ. ಇಂತಿಷ್ಟು ದಿವಸದೊಳಗೆ ಯಥಾಸ್ಥಿತಿ ಅನ್ನುವಂಥದ್ದು ರಕ್ತ ನಮ್ಮ ದೇಹ ಅನ್ನುವಂಥದ್ದು ಕಾಪಾಡುತ್ತೆ. ನಮ್ಮ ದೇಹದಲ್ಲಿ ಇಂತಿಷ್ಟೇ ನೀರಿರಬೇಕಂತ ಒಂದಿದೆ, ಇಂತಿಷ್ಟೇ ರಕ್ತ ಇರಬೇಕಂತ. ಆ ಒಂದು ದೇಹದಲ್ಲಿ ಆ ಒಂದು ವ್ಯವಸ್ಥೆಯನ್ನ ದೇಹ ತನ್ನಿಂತಾನೆ ಮಾಡ್ಕೊಳ್ಳುತ್ತೆ. ರಕ್ತದ ಅನ್ನುವಂಥದ್ದು ನಾವು ಕೊಡುವುದರಿಂದ ನಮಗೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ. ಇಲ್ಲದೆ ಉತ್ಪತ್ತಿ ಆಗುದಿಲ್ಲ. ಇದರಿಂದ ಮತ್ತೆ ಇನ್ನೊಂದು ಜೀವ ಉಳಿಸಂಗಾಗತ್ತೆ. ನಮ್ಮ ಆಕ್ಸಿಡೆಂಟ್ ಆದಾಗ ನನಗೂ ಸಹ ಈ ಒಂದು ಹಾಸ್ಪಿಟಲ್ಗೆ ಅವಿನಾಭ ಸಂಬಂಧ ಇದೆ. ನಾನು ಈಗ ಕಡಿಮೆ ಮೊದಲಂಥದ್ದು ಆವಾಗ ಆಂಬ್ಯುಲೆನ್ಸ್ ಇದ್ದಿದ್ದಂಥ ಸಮಯದಲ್ಲಿ ಈ ರಾತ್ರಿ ಎಷ್ಟೋ ಎಲ್ಲೇ ಆಕ್ಸಿಡೆಂಟ್ ಆದರೂ ಸಹ ನಾನು ಖುದ್ದಾಗಿ ಆ ಒಂದು ಪ್ಲೇಸಿಗೆ ಹೋಗಿ ಎಷ್ಟೋ ಸಾರಿ ಈಗ ಹಾಸ್ಪಿಟಲ್ಗೆ ತಂದುಂಟು. ಮತ್ತೆ ಜನರಲ್ಲಿ ಕೆಲವೊಂದೊಮ್ಮೆ ಭಾವನೆ ಅನ್ನೋದು ಬೇರೆ ಬೇರೆ ರೀತಿ ಇರುತ್ತೆ. ಈ ಹಾಸ್ಪಿಟಲ್ ಕೆಲವರು ಹೊರಗಡೆ ಏನೋ ಡೆತ್ ಆಗಿರ್ತಾರೆ, ಹಾಸ್ಪಿಟಲ್ ಬಂದು ನೀವು ಹೊರಗಡೆ ನೀವು ಸೇರಿಸ್ಕೊಳ್ಬೇಕು, ಅವ್ರ ಟೆಸ್ಟ್ ಮಾಡ್ಬೇಕಂತ ಡಾಕ್ಟರ್ ಹೋಗಿ ಹೊರಗಡೆ ನೋಡಿದಾಗ ಸತ್ತಿರ್ತಾರೆ, ಡಾಕ್ಟರ್ ಹೊರಗಡೆ ಇಂಥ ಒಂದು ಎಲ್ಲ ಇದೇ ಹಾಸ್ಪಿಟಲ್ ಒಂದು 2-3 ಸಾರಿ ಆದಾಗ ಅಂತ ಪರಿಸ್ಥಿತಿ ಇದೆ ಅನ್ನೋದು ಸಾರ್ವಜನಿಕರಿಗೆ ಹೇಳಿ ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ನಾನು ನೋಡ್ಕೊಂಡಿದ್ದೆ. ಅದನ್ನು ನನಗೆ ಖುಷಿ ಅನಿಸ್ತಾ ಇದೆ. ಇಂಥ ಒಂದು ಶಿಬಿರವನ್ನ ಆಗಾಗ ಮಾಡಿ ಒಂದು ಕಣ್ಣಿನ ಒಂದು ಪರೀಕ್ಷೆ ಇರಲಿ, ಹೃದಯದ ಪರೀಕ್ಷೆ ಇರಲಿ, ಇಂಥವೆಲ್ಲ ನೀವು ಮಾಡೋದ್ರಿಂದ